ರಾಜ್ಯವನ್ನು ಹಾಳು ಮಾಡಿದೆ. ಯಾರು ಹೇಳ್ತಾ ಇರೋದು ನೋಡಿ. ಈಗ BJP ಸೇರಿದ ಮೇಲೆ ಇಷ್ಟು ದಿನ ಯಾಕೆ ಹೇಳಿಲ್ಲ? ನಮ್ಮ ಸರ್ಕಾರ ಬಂದು 10 ತಿಂಗಳಿತ್ತಲ್ಲ, 5 ತಿಂಗಳಲ್ಲಿ ನಾವೆಲ್ಲ ಗ್ಯಾರಂಟಿ ಮಾಡಿದ್ರಲ್ಲ, ಅವಾಗ ಯಾಕೆ ಮೌನ ವಹಿಸಿದ್ರು? ಈಗ BJP ಸೇರಿದ ತಕ್ಷಣ ಇವೆಲ್ಲ ಚಾಲೂ ಸಹಜವಾಗಿ. ನಾವು ನಮಗೆ ನಮ್ಮ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಯಾವ BJP ನಾಯಕರದು ಸರ್ಟಿಫಿಕೇಟ್ ಬೇಡ. ಜನರು ನಮ್ಮ ಸರ್ಟಿಫಿಕೇಟ್ ಕೊಟ್ಟಾಗಿದೆ ಆಗಲೇ. ನಾವು 5 ಗ್ಯಾರಂಟಿಯನ್ನು ಮುಂದಿಟ್ಕೊಂಡು ತಾನೇ ಚುನಾವಣೆಗೆ ಹೋಗಿದ್ದು. 136 ಸೀಟ್ ಬಂದಿದೆ. ಜನರು ನಮ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. BJP ಅವರಿಗೂ ಸರ್ಟಿಫಿಕೇಟ್ ಆಗಲೇ ಮನೆಗೆ ಕಳಿಸಿದಾರಲ್ಲ. ನೀವು ಸೋತಿದ್ದೀರಾ ಎಲೆಕ್ಷನ್ ಅಂದ್ಬಿಟ್ಟು ಮಾಡಲಿ, ಇನ್ನು 4 ವರ್ಷ ಇದೇ ಮಾಡಲಿ, ಅವರು ತೊಂದರೆ ಇಲ್ಲ. ರಾಜಸ್ಥಾನದಲ್ಲಿ ನ್ಯಾಯ ಗ್ಯಾರಂಟಿ ಇದು ಹಳೆ ಮುಸ್ಲಿಂ ಲೀಗ್ನ ಚಿಂತನೆಗಳಿದೆ. ಅದಕ್ಕೆ ನಾನು ಬರೆದಿದ್ದೀನಿ, ತಾವು ಗಮನಿಸಿದಿರೋ ಎಲ್ಲೋ. ಮೋದಿ ಅವರಿಗೂ ಕೂಡ ಇನ್ಫಾರ್ಮೇಷನ್ನು ಅವ್ರು IT ಸೆಲ್ ಅವ್ರು ಕೊಡ್ತಾ ಇದ್ದಾರೆ. ಸ್ವಲ್ಪ ಪುಸ್ತಕ ಓದ್ಬಿಟ್ರೆ ಅವರಿಗೂ ಗೊತ್ತಾಗ್ತದೆ. BJP RSS ಮತ್ತು ಹಿಂದೂ ಮಹಾಸಭಾ ಮುಸ್ಲಿಂ ಲೀಗ್ ಅವ್ರ ಜೊತೆ ನಾರ್ತ್ ವೆಸ್ಟರ್ನ್ ಫ್ರಂಟಿಯರು, ಸಿಂಧು, ಪಂಜಾಬ್ನಲ್ಲಿ ಗೌರ್ಮೆಂಟ್ ನಡೆಸಿದ್ದಾರೆ. ಕೋಲೇಷನ್ ಗೌರ್ಮೆಂಟ್ ಇವರು ಮುಸ್ಲಿಂ ಲೀಗ್ ಜೊತೆ. ಆಮೇಲೆ 10 ವರ್ಷ ಆಗಿದೆ ಅಪ್ಪ. 10 ವರ್ಷ ಆದ್ರೂ ಕೂಡ ಇನ್ನೂ ನಿಮಗೆ ಮುಸ್ಲಿಂ ಲೀಗ್ ಬೇಕಾ ನಿಮಗೆ ಪ್ರಚಾರಕ್ಕೆ? 10 ವರ್ಷ ಆಗಿದೆ, ಇನ್ನೂ ಕೂಡ ಹಿಂದೂ ಮುಸ್ಲಿಮನ ವಿವಾದಗಳನ್ನು ತಂದುಬಿಟ್ಟು ನೀವು ವೋಟ್ ತೊಗೋಬೇಕಾ? 10 ವರ್ಷದಲ್ಲಿ ನೀವೇನು ಮಾಡಿದ್ದೀರಾ ಹೇಳಿ? ಅದ್ರ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ. ಇನ್ನು ಜಿನ್ನಾ, ಮುಸ್ಲಿಂ ಲೀಗು, ಅವು ಇವು ಅಷ್ಟೇ. ಫಾರ್ BJP's ಕೈಂಡ್ ಇನ್ಫಾರ್ಮೇಷನ್, ನಮ್ಮ ದೇಶ ವಿಭಜನೆ ಆಗಬೇಕು ಅಂದ್ಬಿಟ್ಟು ಫಸ್ಟ್ ಪ್ರಸ್ತಾವನೆ ಇಟ್ಟಿದ್ದೆ ವೀರ್ ಸಾವರ್ಕರ್. ಇತಿಹಾಸದ ಪುಟ ತೆಗೆದು ನೋಡ್ಬಿಡ್ಲಿ ಮೋದಿಯವರು. ನಾನು ಚಾಲೆಂಜ್ ಕಟ್ತೀನಿ ಇದು ಬೇಕಿದ್ರೆ.